ವಿಡಿಯೋ ಕಾಲ್ ಅಟೆಂಡ್ ಮಾಡಿ ತೋರಿಸು ಅಂದ್ರೆ, ಸರ್ ಅದು ಒಬ್ರು ಕಸ್ಟಮರ್ ತಗೊಂಡೋದ್ರು ಸರ್ ಅಂದ. ಏನಕ್ ಕೊಟ್ಟೆ ಅಂದ. ಇಲ್ಲ ಏನೋ ಚೆನ್ನಾಗಿದೆ ನಾನು ನೋಡ್ಕೋತೀನಿ ಅಂದ್ರು. ನಾನ್ ನಿನಗ್ ಕೊಟ್ಟು ತಾನೇ ಕೊಟ್ಟಿದ್ದು, ನೀನ್ ಅವ್ರಿಗೆ ಕೊಟ್ಟಿದ್ಯಾ, ಈಗ ಸತೀಶ್ ಅವ್ರು ನನ್ನ ಕೇಳ್ತಾರೆ ಅಂತ ಹೇಳ್ದೆ. ಆಮೇಲೆ ಸತೀಶ್ ಅವ್ರ ಫೋನು, ಅಂಜನ್ ಅವ್ರೆ ಇದು ನಾನ್ ನೈಟ್ ಕೊಟ್ಟಿದ್ನಲ್ಲ, ನಾಳೆನೆ ಬಿಗ್ ಬಾಸ್ ಹೋಗ್ತಾರಂತ ನಾನು, ಚೆನ್ನಾಗಿದೆ ತಾನೆ, ಹುಷಾರಾಗಿದೆ ತಾನೆ, ನಾನ್ ವೆಜ್ ಎಲ್ಲ ಕರೆಕ್ಟ್ ಆಗಿ ಹಾಕ್ತಿದಾರೆ ತಾನೆ, ಯಾಕಂದ್ರೆ ಅದಕ್ಕೆ ರಾಯಲ್ ಕೆನಲ್ ಪೆಡಿಗಿರಿ ಹಾಕಂಗಿಲ್ಲವಂತೆ, 3 ಹೊತ್ತನು ನಾನ್ ವೆಜ್ ತಿನ್ನೋದಂತದ್ದು. ಸರಿ ಅಂತ ಅನ್ಬಿಟ್ಟು ಅದಕ್ಕೆ ಸರ್ ತಡೀರಿ ಸರ್ ಒಂದ್ ನಿಮಿಷ, ನಾನು ಅವ್ನು ಹುಡುಗನ್ ಕೊಟ್ಟಿದ್ದೀನಿ, ಅವನಿಗೆ ಲೈನ್ ಅಲ್ಲಿ ಇದ್ದೀನಿ ಅಂತ, ಒಂದ್ ನಿಮಿಷ ಹಂಗೆ ಕಾನ್ಫರೆನ್ಸ್ ತಗೊಳ್ಳಿ ಆ ಹುಡುಗಂಗೆ. ಆಮೇಲೆ ಏನೋ ಮಾಡಿದ್ಯಾ ನೀನು ನಾಯಿನ ಅಂತ ಕೇಳಿದ್ರ ಆ ಹುಡುಗಂಗೆ. ನಾನು ಅಂಜನ್ ಸರ್ಗೆ ಪ್ರೀತಿ ವಿಶ್ವಾಸದ ಮೇಲೆ ಕೊಟ್ಟಿದ್ದು ಬ್ರೀಡು ಮರಿ, ಅದು ಒಂದ್ 3 months ಮರಿ ಸರ್, ಅದು ಅವ್ರಿಗೆ ಕೊಟ್ಟೆ. ಅವ್ರು ನಿನ್ನ ನಂಬ್ಕೊಂಡು ಫ್ರೆಂಡ್ ಕೊಟ್ಟಿದ್ದೀನಿ ಅಂತ ಅವ್ರು ನನ್ಗೆ ಇಂಟಿಮೇಶನ್ ಮಾಡಿ ಕೊಟ್ಟಿದ್ದಾರೆ, ನೀನ್ ಅದನ್ನ ಎತ್ಕೊಂಡೋಗಿ ಮಾರಿದೀಯಲ್ಲ ಅಂತ. ಸರ್ ನಾನ್ ಮಾರಿಲ್ಲ ಸರ್, ನಮ್ಮನೆಲ್ಲ ಇದೆ ಅಂತ ಅವನು. ನಾನ್ ಅದಕ್ಕೆ ಏನ್ ಮಾಡ್ದೆ, ಕರೆಕ್ಟ್ ಆಗಿ ಹೇಳು, ನಾನ್ ಫೋನ್ ಮಾಡ್ತೀನಿ ಇವತ್ತು ವಿಡಿಯೋ ಕಾಲ್, ಸರ್ 2 ನಿಮಿಷ ತಡೀಲಿ ಸರ್ ಅಂದ್ಬಿಟ್ಟು ಫೋನ್ ಹಾಕಿದ್ರೆ ನಾಯಿ ಅಲ್ಲಿಲ್ಲ. ಆಮೇಲೆ ಸತೀಶ್ ಸರ್ ಮತ್ತೆ ಕಾಲ್ ಮಾಡಿ, ಆ ನಾಯಿ ನೋಡಿ ಅವನು 30,000 ರೂಪಾಯಿ ಕೊಟ್ಟಿದ್ದಾನೆ. ಯಾರು ಅವ್ರಿಗೆ ಗೊತ್ತಾಗಿದೆ ಆಲ್ರೆಡಿ. ಅವ್ರಿಗೆ ಗೊತ್ತಾಗಿದೆ. ಹೆಂಗ್ ಗೊತ್ತಾಗಿದೆ ಗೊತ್ತಾ, ಆ ನಾಯಿಗೆ ಮೆಮರಿ ಕಾರ್ಡ್ ಚಿಪ್ ಹಾಕಿದ್ದಾರೆ, ಅದ್ ಎಲ್ಲೇ ಹೋದ್ರು ಟ್ರ್ಯಾಕ್ ಆಗ್ತಾ ಇದೆ. ಅದು ಸತೀಶ್ ಸರ್ ನಂಬರ್ಗೆ ಅದು ಮೆಸೇಜ್ ಬರ್ತಾ ಇದೆ, ಈ ನಾಯಿ ಪೀಣ್ಯದಲ್ಲಿದೆ, ಈ ನಾಯಿ ಗೊರಗುಂಟೆಪಾಳ್ಯದಲ್ಲಿದೆ ಅಂತ ಒಂದೊಂದೇ ಮೆಸೇಜ್ ಬರ್ತಾ ಇದೆ. ಆಮೇಲೆ ಫೋಟೋ ಸಮೇತ ಕಳಿಸ್ಬಿಟ್ರು ನನಗೆ. ಅಂದನ್ ಸರ್ ನೋಡಿ ಇದು ಫೋಟೋ, ಆ ನಾಯಿ ಎಲ್ಲಿದೆ ಅಂದ್ರೆ ಟೆರೆಸ್. ಅವ್ರಿಗೆ ಗೊತ್ತಾಗಿನೇ ನಿಮ್ಗೆ ಕೇಳಿರೋದು ಇದೆಯಾ ನಾಯಿ. ನನಗ್ ಗೊತ್ತಿಲ್ಲ ಸರ್, ನಾನು ಕೊಟ್ಟೆ. ಅವ್ರು ಯಾವಾಗ ಕೊಟ್ರು, ನಾನು 2 ದಿನಕ್ಕೆ ಅವನು ಕೊಟ್ಟುಬಿಟ್ಟೆ, ಯಾಕಂದ್ರೆ ನಮ್ಮನೆ ನಿಯರ್ ಬೈ ಮನೆ ಇರೋದು ಅಂತ ಕೊಟ್ಟಿದ್ದೆ. ನೋಡಿದ್ರೆ ಅವ್ನು ಹಂಗ್ ಮಾಡಿದ್ದೆ. ಅದಾದ್ಮೇಲೆ ಏನ್ ಮಾಡಿದ್ರು, ನಾಳೆ ಬಿಗ್ ಬಾಸ್ ಹೋಗ್ಬೇಕು ಬೆಳಗ್ಗೆ, ಅವತ್ ರಾತ್ರಿನೇ ಹೋಗ್ಬಿಟ್ಟು ಅವರೇ ಎತ್ಕೊಂಡು ಹೋಗಿ ಆ ನಾಯಿನ ತಗೊಂಡೋಗಿ ಅವ್ರದ್ದು ಸತೀಶ್ ಕೆಡ ಬಂಸ್ ಕೆನಲ್ ಅಲ್ಲಿ ಹೋಗಿ ಬಿಟ್ಟುಬಿಟ್ಟು ಆಮೇಲೆ ಅವ್ರು ಹೋಗೋದು ಬಿಗ್ ಬಾಸ್. ಇದು ಸೀನ್ ಆಗಿದ್ದು. ಸೊ ಅಂದ್ರೆ 5 ಲಕ್ಷ ನಾಯಿನ ಮೋಸ ಮಾಡ್ಬಿಟ್ಟಾರೆ. ನನ್ ತಲೆ ಕೆಟ್ಟೋಯ್ತು ನನಗೆ. ಅವ್ರು ಅದಕ್ಕೆ ಹೇಳಿದ್ರು ಅವನಿಗೆ, ನೀ ಈ ತರ ಎಲ್ಲ ಮಾಡ್ತಾರ, ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ನೀನ್ ನನಗೆ ದುಡ್ಡು ಕಟ್ ಕೊಡ್ಬೇಕಾಗತ್ತೆ, ಆಮೇಲೆ ನಾನಂತೂ ಬಿಡಲ್ಲ ಅಂತ ಹೇಳಿದ್ರು. ನೋಡಿ ಸರ್ ಅಂಜನ್ ಸರ್, ನಾನು ಫ್ರೀಯಾಗಿ ಕೊಟ್ಬಿಡ್ತೀನಿ ಬೇಕಾರೆ, ನನ್ಗೇನು ಬೇಜಾರಿಲ್ಲ. ಕೇಳ್ತು ಅಂದ್ರೆ ನನಗೆ ಅಷ್ಟೇ ದುಡ್ಡು ಬೇಕು ಇಷ್ಟೇ ದುಡ್ಡು ಬೇಕು ಅಂತ ಇಲ್ಲ, ಸಾಕೋ ತರ ಕೊಟ್ಬಿಡ್ತೀನಿ ಬೇಕಾರೆ. ಈಗ ನೋಡಿ ಮೊನ್ನೆ ಯಾವ್ದೋ ಚಾನಲ್ ಅಲ್ಲಿ ಹೇಳಿದ್ರು 100 ಕೋಟಿ ನಾಯಿನೂ ಬೇಕಾದ್ರೆ ನಿಮ್ ಮನೆಗೆ ತಂದ್ಕೊಟ್ಬಿಡ್ತೀನಿ, ಸಾಕೊಳ್ಳಿ ಆರಾಮಾಗೆ, ಬಟ್ ಚೆನ್ನಾಗಿ ನೋಡ್ಕೊಳ್ಳೋರು ಬೇಕು ಅಂತ. ಯಾಕಂದ್ರೆ ಅವರು ಅಷ್ಟು ಪ್ರೀತಿ ಇಟ್ಟಿದ್ದಾರೆ ಆ ನಾಯಿ ಮೇಲೆ. ಅಲ್ಲ ಈಗ ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ಬೋದಾ, ನಿಜವಾಗ್ಲೂ ಅಷ್ಟು ಬೆಲೆ ಬಾಳುತ್ತೆ ನಾಯಿ? ಸರ್ ನಿಜ ನನಗೂ ಗೊತ್ತಿಲ್ಲ ಸರ್ ಆಕ್ಚುಲಿ, ಯಾಕಂದ್ರೆ ಅದು ಬ್ರೀಡರ್ ಗಳಾದ್ರೆ ಹೇಳ್ಬಿಡ್ತಾರೆ ಸರ್. ಈಗ ಬಟ್ಟೆ ಬಗ್ಗೆ ಏನೇ ಕೇಳಿ, ಇದು ಯಾವ ಬ್ರ್ಯಾಂಡ್, ಇದು ಫಸ್ಟ್ ಕಾಪಿನ, ಸೆಕೆಂಡ್ ಕಾಪಿನ, ಮಾಸ್ಟರ್ ಕಾಪಿನ, ಒರಿಜಿನಲ್, ಇಷ್ಟು ತರ ಬರುತ್ತೆ. ಬಟ್ ನಾನು ಒರಿಜಿನಲ್ ಅಂದ್ರೆ ಒರಿಜಿನಲ್ ಅಂತ ಹೇಳ್ಬಿಟ್ಟೆ ಕೊಡ್ತೀನಿ, ಇದು ಪ್ರೀಮಿಯಂ ಕ್ವಾಲಿಟಿ ಅಥವಾ ಫಸ್ಟ್ ಕಾಪಿ ಅಂದ್ರೆ ಅದನ್ನು ಹೇಳ್ಬಿಟ್ಟೆ ಕೊಡ್ತೀನಿ, ಅದಕ್ಕೆ ಇಷ್ಟು ಕಮ್ಮಿ ಇದೆ ಅಂತ. ಈಗ ಫೈನಲ್ ಆಗಿ ಸರ್, ಈಗ ನಿಮ್ಮ ನೆಚ್ಚಿನ ಗುರು